ಪಕ್ಕದ ನಿಚಿಣಿಕಿ ಗ್ರಾಮದ ದಲಿತ ಕೆರೆಯಲ್ಲಿ ಕಳೆದ 6 ತಿಂಗಳ ಹಿಂದೆ 12 ಲಕ್ಷದಲ್ಲಿ ನಿರ್ಮಾಣವಾಗಬೇಕಿದ್ದ ಸಿಸಿ ರಸ್ತೆ ಕಾಮಗಾರಿಯ ಹಿಂದೆ ಅಧಿಕಾರಿಗಳ ನಿಗೂಢ ನಡೆ. ನವರಂಗಿ ಆಟಕ್ಕೆ ತಿರುಗಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕಾರ್ಯವನ್ನು ಬಯಲಿಗೆ ಇಳಿಯಲು ಹೊರಟ ಶ್ರೀ ಟಿವಿ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗದಿಂದ ಇಂದು ಕಾಮಗಾರಿ ಪ್ರಾರಂಭವಾಗಿ ಸ್ಥಳೀಯ ನಾಗರಿಕರಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದೆ. ಆದರೆ ಕಾಮಗಾರಿಯ ಹಿಂದೆ ಗಂಭೀರ ಆರೋಪ ಹೊತ್ತಿರುವ ಕಿತ್ತೂರಿನ ಲ್ಯಾಂಡ್ ಆರ್ಮಿ ಇಲಾಖೆ ಮತ್ತು ನಿಚಿಣಿಕಿ ಗ್ರಾಮ ಪಂಚಾಯಿತಿ ಮೇಲೆ ದಲಿತ ವಿರೋಧಿ ಚಟುವಟಿಕೆಯ ಜೊತೆಗೆ ಕಾನೂನು ಬಾಹಿರ ಆಡಳಿತದ ಅನುಮಾನದ ಗಾಳಿ ನಾಗರಿಕರಿಂದ ಕೇಳಿ ಬಂದಿರುವುದರ ಹಿಂದೆ ಇಲಾಖೆ ಸಾರ್ವಜನಿಕವಾಗಿ ಏನು ಉತ್ತರ ನೀಡಲಿದೆ ಎನ್ನುವುದು ಸದ್ಯ ಇರುವ ಕುತೂಹಲ. ಸದ್ಯ ಇರುವ ಆರೋಪಕ್ಕೆ ಕಾನೂನು ತನಿಖೆ ನಡೆಸುವುದರ ಎಲ್ಲವೂ ಬಟ ಬಯಲಾಗಲಿದೆ ಅಂತ ನಾಗರಿಕರ ಪ್ರಶ್ನೆಯಾಗಿದ್ದು, ಕಾಮಗಾರಿ ಆರಂಭಕ್ಕೆ ಅಸಮಾಧಾನ ವ್ಯಕ್ತವಾದ ಹಿನ್ನೆಲೆ ಮಧ್ಯಪ್ರವೇಶಿಸಿದ ದಲಿತ ಮುಖಂಡರಾದ ರಾಜು ಜಾಗಂಟಿ ಮತ್ತು ಮಡಿವಾಳಪ್ಪ ಒಕ್ಕೊಂದ ಮುಂದಾಳತ್ವಕ್ಕೆ ಮಣಿದ ಅಧಿಕಾರಿ ವರ್ಗ ಮತ್ತು ನಾಗರಿಕರ ನಡುವಿನ ಎಲ್ಲ ಅಸಮಾಧಾನ ತಿಳಿಗೊಳಿಸಿ ಅಂತಿಮವಾಗಿ ಕಾಮಗಾರಿ ಪ್ರಾರಂಭಕ್ಕೆ ಅನುಮೋದನೆ ಸಿಕ್ಕಿದ್ದು, ಸ್ಥಳೀಯ ನಾಗರಿಕರ ಜೊತೆಗೆ ಗುತ್ತಿಗೆದಾರ ಸಂಜೀವ ಲೋಕಾಪುರ್ ಮೊಗದಲ್ಲಿ ಮಂದಹಾಸಕ್ಕೂ ಕಾರಣವಾಯಿತು. ಈಗ ನೀವು ಮಾಡಿಕೊಡ್ತೀರಾ ನೋಡಿ, ಈಗ ಈಗ ಬೇರೆ ಕಡೆ ಶಿಫ್ಟ್ ಮಾಡಿ ಕೊಡ್ತಾರೆ, ನೀವು ರೋಡ್ ಮಾಡಿಸ್ಕೊಡ್ತಾರೆ. ಈಗ ನೀವು ಮಾಡಿಸ್ಕೊಡೋದಿಲ್ಲ ಬಂದ್ರೆ ರೋಡ್ ಸರ್ಕಾರದನ್ನು ಅಡ್ಡಿಪಡಿಸ್ತಾರೆ. ಇದೇನು ಹೇಳ್ರಿ ಇದು? ನಾ ಏನ್ ಹೇಳ್ತೇನ್ರಿ, ಆ ಪ್ರಶ್ನೆ ಬೇರೆ. ಮ್ಯಾಪ್ನಾಗ ಇಲ್ಲ ಅಂದ್ರ ಈ ಖರೀದಿ ಹಂಗದು, ಇಲ್ಲಿ ಯಾಕೆ ಎಲ್ಲಾ ಕಡೆ ಜಾಗ ಬಿಟ್ಟಿದ್ರಿ ನೀವು ಹಿಂಗ ರೋಡಿಗೆ? ಒಂದ್ ನಿಮಿಷ, ಈಗ ಆಚೆ ಕಡೆ ನಿಮ್ದ ಜಾಗ ಹೌದಲ್ರಿ? ಹೇಳ್ಬೇಡ್ರಿ ನಮಗ. ನಿಮಗ ಅಲ್ಲೇ ಕೊಟ್ಟಾರಂತೀರಿ, ಇಲ್ಲೇ ಕೊಟ್ಟಿಲ್ಲ ಅಂತೀರಿ. ರೋಡ್ ಇಲ್ದ ನೀವು ಸೈಟ್ ಮಾರ್ತೀರಿ. ಸೈಟ್ ಹೆಂಗ್ ಮಾರೀರಿ ನೀವು? ಕಟ್ಕೊಂಡವ್ರು ಏನ್ ಮಾಡ್ಬೇಕ್ರಿ? ಎಲ್ಲ ಕಡೆ ಮಾಡ್ಬೇಕು. ರೋಡ್ ಮಾಡಿಸ್ಕೊಡ್ತು, ರೋಡ್ ಮಾಡಿಸೋದು ಅದನ್ನ ಬೇಕಾದ್ರೆ ನಾವು MLA ಹೇಗೆ ಅದನ್ನು ರೋಡ್ ಮಾಡಿಸ್ತಾರೆ. ಉದ್ದಾರ ನಾವು ಹೋದಲ್ರಿ ಅಲ್ರಿ, ನೀವು ಹೊಂದಾಣಿಕೆ ಆಗಿ ಅವ್ರಿಗೆ ಮಾರಿದಿರಿ, ಬರ್ದು ಕೊಡ್ರಿ. ಹಂಗಾರ ನೀವು ಮಾಡಿಸ್ಕೊಡ್ತೇವೆ, ನಾವು ಮಾಡಿಸ್ಕೊಡ್ತೇವೆ, ಉತ್ತಾರ ಬರ್ಕೊಡ್ರಿ ಅವ್ರಿಗೆ. ಅವ್ರು ಹೆಂಗ್ ಬದುಕ್ಬೇಕ್ರಿ? ಬೈ ಚಾನ್ಸ್ ನಾ ಏನ್ ಹೇಳ್ತೇನ್ರಿ, ಅವ್ರು ಮಾಡ್ಲಿ. ಈಗ ತಗೊಂಡವ್ರು ಏನ್ ಮಾಡ್ಬೇಕು? ತಗೊಂಡವ್ರು ಏನ್ ಮಾಡ್ಬೇಕು? ನೀವು ರೊಕ್ಕ ಕೊಟ್ಟಾರ, ನೀವು ಖರೀದಿ ಕೊಟ್ಟಿರಲಿಲ್ಲ. ರೊಕ್ಕ ತಗೊಳ್ಳುವಾಗ ಈಗ ನಾ ಏನ್ ಹೇಳ್ತೀನಿ, ನೀವು ರೊಕ್ಕ ತಗೊಳ್ಳುವಾಗ ಉತ್ತಾರ ಆಕೈತಿ ಈಗ ಪಂಚಾಯತ್ ದಕ್ಕಲಾಗ 1 ವರ್ಷ ಇರ್ಬೇಕು. ಆದಾಗ ಇಲ್ಲಿ ರೋಡ್ ಐತಿ ಅಂತೇಳಿ ಇಲ್ಲಿ ಮಣ್ಗಳು ಅದು ನೋಡ್ರಿ. ಆದಾಗ ಹೇಳ್ರಿ PTFC ಒಳಗೆ ರೋಡ್ ಹಾಕ್ಯಾರ. ರೋಡ್ ಮಾಡದಾರ. ಈಗ ನಿಮ್ಗೆ ಏನ್ರ ಪ್ರಾಬ್ಲಮ್ ಈಗ ನೀವೇನು ಜಾಗ ಕೊಟ್ಟಿರಲ್ರಿ, ಅವ್ರಿಗೆ ಅವ್ರು ಹೆಂಗ ಏನ್ ಮಾಡಿದೆ ರಜನ ಈಗ ಅಚ್ಚು ಕಂಪ್ಯೂಟರ್ ಕಂಪ್ಯೂಟರ್ ಉತ್ತರಾಗ್ಯಾವ ಕಂಪ್ಯೂಟರ್ ಆಗ್ಯಾವ ಅಂತ ಸೆಂಟ್ರಲ್ ರೋಡ್ ರೋಡ್ ಕಾನ್ಸೆಪ್ಟ್ ರೋಡ್ ಹೋಗ್ತಿದ್ದ ರೋಡ ಹೋಗ ಈ ರೋಡ್ ಬಂದತ್ತಂದ್ರೆ ಇದು ಈಗ ಬಜೆಟ್ ಅಂಟದಾಗ ಉದಾರ ಆಗ್ಬೇಕು ತಪ್ಪಂತ ಹೌದಾ? ಈ ಲೈನ್ ಎರಡು ಆಗಿಬಿಡ್ರಿ, 2 3 ಈ ಲೈನ್ಯಾಗ ರೀ 2 ಆಗಿಲ್ಲ, ಉಳಿದು ಈ ರೋಡ್ ರೀ ಇವೆಲ್ಲ ಎಲ್ಲ ಉದ್ದನ ಆಗಿದಾವ್ರಿ. ಸಕ್ರಮದ ಖರೀದಾಗಿದ್ರೆ ಮನೆಗಳು ಕಟ್ಟಿದ್ದಾರೆ. ಆಮೇಲೆ ಈಗ ಏನಾಗೈತಿ, ರೋಡ್ ಮಾಡುವಾಗ ಓನರ್ ಬಂದವರು ನಮ್ಮ ಇನ್ನೂ ಉತ್ತಾರಗಳು PDO ಅವ್ರು ಕೊಡುವಾರ. ಅದಕ್ಕೆ ರೋಡ್ ಬಂದ್ ಮಾಡ್ರಿ, ಉತ್ತಾರಗಳು ಕೊಡಿಸಿ ಇದನ್ನ ಮಾಡ್ರಿ ಅಂತ ಅವ್ರು ಜಾಗದ ಓನರ್ ಇಬ್ರಿ. ಈಗ ಇವರೆಲ್ಲ ತೊಗೊಂಡು
ತಗೊಂಡವ್ರು ಏನಂತಾರೆ ನಾವು ಏನು ಕೊಡ್ಸೋ ಪವರ್ ಐತಿ ನಮಗ ನಾವು ತಗೊಂಡಿದ್ದೇವು ಸರ್ಕಾರದಿಂದ ಬಂದು ಇದನ್ನ ಯಾಕೆ ಇದು ಮಾಡತ್ತೀರಿ ನೀವು ದಲಿತ ಕೇರಿ ಒಳಗಂತ ಅವ್ರು ಇನ್ನು ಉಳ್ದವ್ರಿ ನಾವು ರೊಕ್ಕ ಕೊಡ್ಕೊಂಡು ಹಂಗೆ ಕೊಟ್ಟಿದ್ರಿ ನೀವು ನಮಗೆ ನೀವು ಮಾಡಿ ಕೊಡುವ ಬಂದ ಸರ್ಕಾರದ ಅನುದಾನ ಯಾಕೆ ಇದನ್ನ ಮಾಡತ್ತೀರಿ ಓನರ್ ಮಾಡ್ಕೊಡ್ಬೇಕು ಯಾಕೆ ಕೊಟ್ಟು ಓನರ್ ಮಾಡ್ಕೊಂಡು ಒಂದ್ರ ಬಗ್ಗೆ 2 ತಿಂಗಳಿಂದ SC/ST ಮೀಟಿಂಗ್ದಾಗ ಚರ್ಚೆ ಆಗೈತಿ ಅನಧಿಕೃತ ಇದ್ದೈತಿ ನಾನು ವ್ಯವಸ್ಥಾನ ಕುಂತ ಕೂಡ ಅನ್ನೋದು ತಪ್ಪಾಗೈತಿ ಅದು ಅನಧಿಕೃತ ಐತಿ ಅದಕ್ಕಾಗಿ ಅದನ್ನ ಏನಾದ್ರು ಕೊಟ್ಟು ಅಲ್ಲೆಲ್ಲ ಬಂದು ಸರಿ ಮಾಡ್ಕೊಡೋದು ಈಗ ನಾವು ವಿಡಿಯೋ ಮಾತಾಡ್ಬಿಟ್ಟು ಅವ್ರು ಅನಧಿಕೃತ ವಿಡಿಯೋನು ಮಾಡಲ್ರಿ ತಗೊಳ ಯಾಕಂದ್ರೆ ಮತ್ತೆ ನಾನು ಮನೆ ಹೋಗೋದಕ್ಕಿಂತ ಅದಕ್ಕೆ ಹೆಂಗ್ ಮಾಡ್ತೀವಿ ಮತ್ತೆ ಈಗ ಲ್ಯಾಂಡ್ ನೀವು ಯಾರು ನಿಮ್ಮ ಕಡೆಯಿಂದ ಇದನ್ನ ತೊಗೊಂಡ್ರಿ ಪ್ಲಾಟ್ಗಳು ಮಾಡಿರಲ್ಲ ಅವ್ರ ರೋಡ್ ಗಿಡ್ ಮಾಡಿಕಾರ ಗಟ್ರ ರೋಡ ಇದನ್ನೆಲ್ಲ ಮಾಡೇ ಕೊಡ್ಬೇಕು ಅವ್ರು ಮಾಡೇ ಕೊಡ್ಬೇಕಂದ್ರೆ ಅವ್ರು ಏನೇ ಮಾಡ್ಕೋಬೇಕು ಮೊದಲ ಏನೇ ಪ್ಲಾಟ್ಗಳು ಅಲ್ಲ ಪಂಚಾಯತ್ ಮಾಹಿತಿ ಕೊಟ್ಟಿಲ್ಲ ತಹಶೀಲ್ದಾರ್ ಆಫೀಸ್ನವ್ರು ಮಾಹಿತಿ ಕೊಟ್ಟಿಲ್ಲ ಹಂಗ ತಂದ JCB ಕೊಟ್ಟಿದ್ದಾರೆ. ಈಗ ಈ ರಸ್ತೆ ಕಾಮಗಾರಿ ಸಂಬಂಧಪಟ್ಟಂಗೆ ಈಗ ನಿಮ್ಮ ತಕರಾರು ಐತ್ಲ ಯಾವ ಉದ್ದೇಶಕ್ಕಾಗಿತ್ತ ತಕರಾರು ಏನು ವಿಷಯ ಯಾವ ಉದ್ದೇಶಕ್ಕೆ ಅಂತಂದ್ರೆ ಈ ನಮ್ಮ ಈ ಹೊಲ ಕಂದಿರೋದು ಇದೆಲ್ಲ ಒಂದ ಸರ್ವೆ ನಂಬರ್ ಇದೆಲ್ಲ ಒಂದ ಸರ್ವೆ ನಂಬರ ಈ ಸರ್ವೆ ನಂಬರ್ನೊಳಗ ಕೈಬರ್ ಉತ್ತಾರ ಕೊಟ್ಟಿದ್ದಾರೆ ಆಮೇಲೆ ಒಂದು 10-20 ಕಂಪ್ಯೂಟರ್ ಉತ್ತಾರ ಕೊಟ್ಟಿದ್ದಾರೆ ಆಮೇಲೆ ಉಳಿಕಿದ ಉತ್ತಾರಕ್ಕೆ ಏನೈತಿ ಅವ್ರು ಕಂಪ್ಯೂಟರ್ ಉತ್ತಾರ ಕೊಡಾಕ ತಕರಾರು ಮಾಡತ್ತಿದ್ದಾರೆ ಈಗ ಹೊಸದಾಗಿ ಬಂದಂತ PDO ಕೊಡತ್ತಿಲ್ಲ ಕೇಳಿದ್ರೆ ಏನಂತಾರು ಇಲ್ಲ ನೀವು ಹಳೆ ಯಾರ ಕಡೆ ಮಾಡಿಸ್ಕೊಂಡಿರಲ್ಲ ಅವ್ರ ಕಡೆ ಹೋಗ್ರಂತಾರ ಇವ್ರು ಒಂದ್ ವೇಳೆ ಕಂಪ್ಯೂಟರ್ ಉತ್ತಾರ ಕೊಡದೆ ಇದ್ದ ಪಕ್ಷದಾಗ ಅಷ್ಟನ್ನು ಕೊಡಬಾರ್ದಾಗಿತ್ತು ಕೊಟ್ರೆ ಎಲ್ಲಾನು ಕೊಡ್ಬೇಕಾಗಿತ್ತು ಒಂದಷ್ಟು ಕೊಟ್ಟ ಒಂದಷ್ಟು ಬಿಟ್ಟ ಈ ರೀತಿ ಮಾಡಿದ್ದು ಯಾವ ರೀತಿ ಅನ್ಯಾಯ ಇದು ಅಂದ್ರೆ ನಿಮ್ಮ ನೇರ ಆರೋಪ PDO ಮೇಲೆ ಐತೋ ಪಂಚಾಯತಿ ಮೇಲೆ ಐತೋ PDOಗಳ ಮೇಲೆ ಐತೋ ನಿಮ್ಮ ನೇರ ಆರೋಪ ಹಿಂದಿನ PDO ಇದೇ ಬಾಜುಕಿನ ಜಾಗಕ್ಕನ ಕಂಪ್ಯೂಟರ್ ತರ ಕೊಟ್ಟಿದ್ದಾರೆ ಈಗ ಇದೇ ಜಾಗದ ಇನ್ನೊಂದು ಭಾಗದಾಗ ಕಂಪ್ಯೂಟರ್ ತರ ಕೊಡ್ತಾ ಇಲ್ಲ ಈಗಿನ ಹಿಂದಿನ PDO ಕೊಟ್ಟೋಗಿದ್ದಾರೆ ಈಗಿನ PDO ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅದನ್ನ ನೀವು ವರದಿಗಾರನ ಕೇಳಬೇಕು ಅಥವಾ ಈ ಕಾಂಟ್ರಾಕ್ಟರ್ನ ಕೇಳಬೇಕು ತಹಶೀಲ್ದಾರ ಕೇಳಬೇಕು ಅದನ್ನ ನಾವು ಕೇಳಿದ್ರೆ ಹೇಳ್ತಾರೆ ನಮ್ ಕಡೆಯಿಂದ ಕೊಡಕ್ ಆಗೋದಿಲ್ಲ ಸ್ಪಷ್ಟ ಹೇಳ್ತಾರೆ ನಮ್ ಕಡೆಯಿಂದ ಕೊಡಕ್ ಆಗೋದಿಲ್ಲ ಅಂದ್ರೆ ಯಾರ ಕಡೆಯಿಂದ ಮಾಡ್ಸ್ಕೊಂಡಿದ್ರಲ್ಲ ಇದಕ್ಕೆ ಅವ್ರ ಕಡೆನ ಹೋಗ್ರಂತಾರ ಅಲ್ರಿ ಮೊದಲ PDO ಯಾರಿದ್ರೆ ನಿಮ್ಗೇನು ಗೊತ್ತಿದೆ ಮಾಹಿತಿ ಐತೇನ್ರಿ ಪೊಲೀಸ್ನವ್ರು ಅಂತ ಈಗಿನ PDO ಹೆಸರು ಏನಾರು ಗೊತ್ತಿದೆ ಈಗಿನ ಅವ್ರದ್ದು ಹೆಸರು ಗೊತ್ತಿಲ್ಲ ಯಾರೋ ಮಹಿಳಾ ಅಂದ್ರೆ ಪೊಲೀಸ್ನವರು ನಿಮ್ಗೆ ಇಲ್ಲಿ ಫಸ್ಟ್ ಕಂಪ್ಯೂಟರ್ ಅವ್ರಕ್ಕಿಂತ ಹಿಂದಿದ್ದವ್ರನ್ನು ಕೊಟ್ಟಿದ್ದಾರೆ ಆದ್ರೆ ಇದು ಬಂದಂತ ಈ ಮಹಿಳಾ ಅಧಿಕಾರಿ ಏನಿದಾರ ಇವ್ರು ಮಾತ್ರ ನಮ್ಗೆ ಉತ್ತಾರ ಕೊಡಕ ತಕರಾರು ಮಾಡ್ತಿದಾರ ನಿಮ್ ತಕರಾರು ಏನು ಉತ್ತಾರ ಕೊಡ್ರಿ ಕೈಬರ್ ಉತ್ತಾರ ರೆಡಿ ಅದಾವ ಕೈಬರ್ ಪಂಚಾಯತ್ ದಾಖಲೆ ಅದಾವ ಅದ್ರ ಕಂಪ್ಯೂಟರ್ ಈ ಖಾತಾ ಕೊಡಕತ್ತಿಲ್ಲ ಕಂಪ್ಯೂಟರ್ ಉತ್ತಾರ ಕೊಟ್ರೆ